I'm handing over the nomination paper to the DCC president. Anybody who wish, I can make Congress glory once again here in Mangalore. He can give the nomination. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ. 20ಕ್ಕೂ ಅಧಿಕ ಮಂದಿ ಡಿಸಿಸಿ ಅಧ್ಯಕ್ಷ ಗಾದಿಯ ಆಕಾಂಕ್ಷಿಗಳು. ಜಿಲ್ಲೆಗೆ ಎಐಸಿಸಿ ವೀಕ್ಷಕರ ತಂಡ ಆಗಮನ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರ ಆಯ್ಕೆ ಸನ್ನಿಹಿತವಾಗಿದ್ದು, ಎಐಸಿಸಿಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೆ ಸಂಬಂಧಿಸಿ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸುವ ಪ್ರಕ್ರಿಯೆಗೆ ಮಂಗಳವಾರ ಚಾಲನೆ ನೀಡಲಾಗಿದೆ. ಕಳೆದ 9 ವರ್ಷಗಳಿಂದ ದಕ್ಷಿಣ ಕನ್ನಡದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆ ಹರೀಶ್ ಕುಮಾರ್ ಮುಂದುವರೆದಿದ್ದಾರೆ. ಈ ನಡುವೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದ ಹರೀಶ್ ಕುಮಾರ್ ಇದೀಗ ಮೆಸ್ಕಾಂನ ಅಧ್ಯಕ್ಷರಾಗಿದ್ದಾರೆ. ಅವರಿಂದ ತೆರವಾಗಲಿರುವ ಪ್ರತಿಷ್ಠಿತ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಹಿರಿಯ ಕಿರಿಯ ನಾಯಕರು ಪೈಪೋಟಿಗಿಳಿದಿದ್ದಾರೆ. ಜಿಲ್ಲೆಯ ವಿವಿಧ ಕಡೆಗಳ 20ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನೂತನ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವ ಪ್ರಕ್ರಿಯೆಯ ಪೂರ್ವಭಾವಿಯಾಗಿ ಎಐಸಿಸಿ ವತಿಯಿಂದ ಸಂಘಟನ್ ಸೃಜನ್ ಅಭಿಯಾನ ಜುಲೈ 28ರಿಂದ ಆಗಸ್ಟ್ 9ರ ತನಕ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ. ಎಐಸಿಸಿ ವೀಕ್ಷಕರಾಗಿರುವ ಕೇರಳದ ಕ್ಯಾಲಿಕಟ್ ಉತ್ತರ ಕ್ಷೇತ್ರದ ಶಾಸಕ ಕೆ ಜಯಂತ್ ಅವರು ಮಂಗಳವಾರ ಅರ್ಜಿ ನಮೂನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಪ್ರಕ್ರಿಯೆ ಆರಂಭಿಸಿದ್ರು. ಜಯಂತ್ ಅವರ ತಂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿ ಜಿಲ್ಲೆಯಾದ್ಯಂತ ಸಂಚರಿಸಿ ಶಾಸಕರ, ಮಾಜಿ ಶಾಸಕರ, ಕಾಂಗ್ರೆಸ್ನ ಜಿಲ್ಲೆಯ ಹಿರಿಯ ನಾಯಕರ, ಧುರೀಣರ, ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯ ಆಲಿಸಿ ಹೈಕಮಾಂಡ್ಗೆ ವರದಿ ಒಪ್ಪಿಸಲಿದೆ. ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಲು ಎಲ್ಲರಿಗೂ ಅವಕಾಶ ಮುಕ್ತವಾಗಿದೆ. ವಯಸ್ಸಿನ ಮಿತಿ ಇಲ್ಲ, ಡೆಡ್ಲೈನ್ ಇಲ್ಲ. ಆಗಸ್ಟ್ 9ರ ತನಕ ಯಾವುದೇ ಹೊತ್ತಿನಲ್ಲೂ ತಮಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಬಹುದು. ಪಕ್ಷಕ್ಕಾಗಿ ಕೆಲಸ ಮಾಡೋಕೆ ಆಸಕ್ತಿ ಇರುವ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು ಅಂತ ಎಐಸಿಸಿ ಉಸ್ತುವಾರಿ ಜಯಂತ್ ಸ್ಪಷ್ಟಪಡಿಸಿದ್ದಾರೆ. We take the resume of those people, we will discuss with them, we will evaluate, we will consult with senior leaders, we will consult with local workers, we will consult to you people, how is the East selling that he is doing many movements for, till 12th I will be here, anyone can come, give his nomination to me. ಎಐಸಿಸಿ ವೀಕ್ಷಕ ಜಯಂತ್ ಅವರಿಗೆ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸಲು ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಚಿಕ್ಕಮಗಳೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸತೀಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸದಾಶಿವ, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಹಾಗೂ ಕೆಪಿಸಿಸಿ ವಕ್ತಾರೆ ವೆರೋನಿಕಾ ಕರ್ಲೇನಿಯೋ ಸಾಥ್ ನೀಡಲಿದ್ದಾರೆ. ಯಾರೆಲ್ಲ ರೇಸ್ನಲ್ಲಿದ್ದಾರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹುದ್ದೆಗೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಲಭ್ಯ ಮಾಹಿತಿ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶಶಿಧರ್ ಹೆಗಡೆ, ಎಂಎಲ್ಸಿ ಐವಾನ್ ಡಿಸೋಜಾ, ದಕ್ಷಿಣ ಕನ್ನಡದ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ, ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಂಎಸ್ ಮೊಹಮ್ಮದ್, ಈ ಹಿಂದಿನ ಲೋಕಸಭಾ ಅಭ್ಯರ್ಥಿಗಳಾದ ಮಿಥುನ್ ರೈ ಹಾಗೂ ಪದ್ಮರಾಜ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ತುಂಬೆ ಪ್ರಕಾಶ್ ಶೆಟ್ಟಿ, ಶಾಲೆಟ್ ಪಿಂಟೋ, ಪುತ್ತೂರಿನ ಕಾವು ಹೇಮನಾಥ್ ಶೆಟ್ಟಿ, ಪಿಯೂಸ್ ರೋಡ್ರಿಗಸ್, ವಿಶ್ವನಾಥ್ ರೈ, ಲಾವಣ್ಯ ಬಲ್ಲಾಳ್ ಮತ್ತಿತರರು ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ನಾಯಕರು ತಮ್ಮನ್ನ ಪರಿಗಣಿಸಿ ಅಂತ ಆಗ್ರಹಿಸುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಬಿಲ್ಲವ, ಬಂಟ, ಅಲ್ಪಸಂಖ್ಯಾತ, ಮುಸ್ಲಿಂ ಸೇರಿದಂತೆ ವಿವಿಧ ಸಮುದಾಯಗಳ ಆಕಾಂಕ್ಷಿಗಳು ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಯುವ ನಾಯಕರಿಗೆ ಈ ಸ್ಥಾನ ನೀಡಬೇಕು ಅನ್ನೋ ಆಗ್ರಹ ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮೊನ್ನೆ ಜಿಲ್ಲಾಧ್ಯಕ್ಷರ ನೇಮಕಾತಿ ಕುರಿತು ಮಾತಾಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು, ರಾಜ್ಯದ 50% ಜಿಲ್ಲಾ ಸಮಿತಿಗಳಲ್ಲಿ 50 ವರ್ಷದೊಳಗಿನವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಯುವ ನಾಯಕರಿಗೆ ಅವಕಾಶ ನೀಡಬೇಕು, ಜಿಲ್ಲಾ ಮಟ್ಟದಲ್ಲಿ ಹೊಸ ನಾಯಕತ್ವ ಬೆಳೆಸಬೇಕು ಅಂತ ಆಗಾಗ್ಗೆ ಹೇಳ್ತಿದ್ದಾರೆ. ಪಕ್ಷದ ಸಿದ್ಧಾಂತಕ್ಕೆ ಸಂಪೂರ್ಣ ಬದ್ಧತೆ ಇರುವ, ಬಿಜೆಪಿ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡೋರು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಕ್ಷಕ್ಕೆ ಬೇಕು ಅನ್ನೋ ಆಶಯ ರಾಹುಲ್ ಗಾಂಧಿಯದ್ದು. ಈ ಎಲ್ಲ ಮಾನದಂಡಗಳು ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಅನ್ವಯ ಆಗಲಿದೆಯಾ ಅಂತ ಕಾದ್ ನೋಡ್ಬೇಕು. ಇದರ ಜೊತೆಗೆ ಮುಸ್ಲಿಮರಿಗೆ ಈ ಬಾರಿಯಾದ್ರೂ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗಬೇಕು ಅನ್ನೋ ಆಗ್ರಹನೂ ಕೇಳಿ ಬಂದಿದೆ. ಇಬ್ರಾಹಿಂ ಕೋಡಿಜಾಲ್ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದು ಬಿಟ್ರೆ ಮುಸ್ಲಿಂ ಸಮುದಾಯದವರಿಗೆ ಪೂರ್ಣಾವಧಿ ಜಿಲ್ಲಾಧ್ಯಕ್ಷ ಸ್ಥಾನ ಈವರೆಗೂ ಸಿಕ್ಕಿಲ್ಲ. ಈ ಬಾರಿ ಆ ಕೊರತೆಯನ್ನ ತುಂಬಬೇಕು ಅನ್ನೋ ಆಗ್ರಹ ಕಾರ್ಯಕರ್ತರಿಂದ ಬಲವಾಗಿ ಕೇಳಿ ಬಂದಿದೆ. ಎಐಸಿಸಿ ಮಾರ್ಗಸೂಚಿ ಹಾಗೂ ಆಯ್ಕೆ ಪ್ರಕ್ರಿಯೆ ಏನೇ ಇದ್ರೂ ಜಿಲ್ಲೆಯ ಪ್ರಮುಖ
ಪ್ರಮುಖ ನಾಯಕರ ಅಭಿಪ್ರಾಯಗಳು ಡಿಸಿಸಿ ಅಧ್ಯಕ್ಷರ ಆಯ್ಕೆಯ ಮೇಲೆ ಪ್ರಭಾವ ಬೀರುವುದು ಖಚಿತ. ಆದರೆ ಈ ಹಿಂದಿನಂತೆ ಜಿಲ್ಲೆಯ ಒಬ್ಬ ಹಿರಿಯ ನಾಯಕ ತನ್ನ ಇಷ್ಟದ ಒಬ್ಬರನ್ನ ಸೂಚಿಸೋದು, ಕೊನೆಗೆ ಅವರ ಹೆಸರನ್ನೇ ಹೈಕಮಾಂಡ್ ಪ್ರಕಟ ಮಾಡೋದು, ಹೀಗೆ ಈ ಬಾರಿ ಆಗದು ಅಂತ ನಿರೀಕ್ಷಿಸಲಾಗಿದೆ. ನಾಯಕರ ಮರ್ಜಿಯಂತೆ ಆಯ್ಕೆಯಾಗುವಾಗ ಎಲ್ಲರಿಗೂ ಅರ್ಜಿ ಸಲ್ಲಿಸುವ ಅವಕಾಶವೇ ಇರೋದಿಲ್ಲ. ಆದರೆ ಈ ಬಾರಿ ಹಾಗಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ನೀಡಲಾಗಿದೆ. ಡಿಸಿಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಿರೋದು ಇದೇ ಕಾರಣಕ್ಕೆ. ನಮಗೂ ಅವಕಾಶ ಇದೆ, ನಾವು ಅರ್ಜಿ ಸಲ್ಲಿಸಬಹುದು, ನಮ್ಮನ್ನು ಪರಿಗಣಿಸುತ್ತಾರೆ ಅನ್ನೋ ಆಶಾಭಾವನೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಮೂಡಿದೆ. ಎಐಸಿಸಿ ವೀಕ್ಷಕರು ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರಗಳ ಕಿರಿಯ ನಾಯಕರು, ಕಾರ್ಯಕರ್ತರು, ಸಾರ್ವಜನಿಕರ ಅಭಿಪ್ರಾಯ ಪಡೆದು ಸಲ್ಲಿಸುವ ವರದಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಡಿಸಿಸಿ ಅಧ್ಯಕ್ಷರ ಆಯ್ಕೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಭಿಪ್ರಾಯಕ್ಕೂ ಬಹಳ ಮಹತ್ವ ಇದೆ. ಬಿಕೆ ಹರಿಪ್ರಸಾದ್ ಅವರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡಬೇಕು ಅಂತ ಹೇಳುವ ನಾಯಕ. ಜಿಲ್ಲೆಯ ರಾಜಕಾರಣದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರು. ಇಲ್ಲಿ ಅಶಾಂತಿ ಹರಡಿದಾಗ ಭೇಟಿ ನೀಡಿ ಸಂಘ ಪರಿವಾರಕ್ಕೆ ಸವಾಲ್ ಹಾಕಿದವರು. ಇಲ್ಲಿನ ಕೋಮು ರಾಜಕೀಯಕ್ಕೆ ಮತ್ತರಿಯಲು ಕಟ್ಟಾ ಕಾಂಗ್ರೆಸ್ಸಿಗ ರಾಹುಲ್ ಗಾಂಧಿಯ ಆಶಯಗಳನ್ನೇ ಪ್ರತಿಪಾದಿಸುವ ಹಾಗೂ ಪಕ್ಷದ ಸಿದ್ಧಾಂತಕ್ಕೆ ಅಚಲ ಬದ್ಧತೆ ಇದ್ದು ಬಿಜೆಪಿ ವಿರುದ್ಧ ರಾಜಕೀಯ ಹಾಗೂ ಸಿದ್ಧಾಂತದ ಗಟ್ಟಿ ಹೋರಾಟಕ್ಕೆ ಸದಾ ಸಿದ್ಧವಿರುವ ನಾಯಕನೇ ಡಿಸಿಸಿ ಸಾರಥ್ಯ ವಹಿಸಬೇಕು ಅನ್ನೋ ಭಾವನೆ ಅವರಲ್ಲಿದೆ. ಏನೇ ಆದ್ರೂ ಕೊನೆಯ ಹಂತದಲ್ಲಿ ಜಿಲ್ಲೆಯ ನಾಯಕರು ಬೆಂಗಳೂರು ಹಾಗೂ ದಿಲ್ಲಿಗೆ ಹೋಗಿ ತಮಗಾಗಿ ಅಥವಾ ತಮ್ಮವರಿಗಾಗಿ ಲಾಬಿ ನಡೆಸೋದು ಇದ್ದೇ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.